Okay, dear students, in the last video we taught about the points that kinetic molecular theory of gases. So, kinetic molecular theory of gases, that is based on, you can say that among the 5 laws. ಆ 5 ಲಾಸ್ಗಳನ್ನು ಎಲ್ಲ ನಾವು ಡಿಸ್ಕಸ್ ಮಾಡಿದ್ಮೇಲೆ ಅದಕ್ಕೊಂದು ಥಿಯರಿ ಕನ್ಕ್ಲೂಷನ್ ಕೊಡ್ತಿರ್ತಾನೆ. ಸೊ ದ ಕನ್ಕ್ಲೂಷನ್ ಪಾಯಿಂಟ್ಸ್ ಆಫ್ ಗ್ಯಾಸಸ್, ವಾಟ್ ಈಸ್ ದ ಬಿಹೇವಿಯರ್ ಆಫ್ ಗ್ಯಾಸಸ್, ಅವುಗಳನ್ನು ಡಿಸ್ಕಸ್ ಮಾಡಿದ್ದಿತ್ತು. ಸೊ ಒನ್ಸ್ ಅಗೇನ್ ಐ ವಿಲ್ ರೀಕಾಲ್ ದೋಸ್ ಅಸ್ಯೂಮ್ಷನ್ಸ್ ಆರ್ ಯು ಕ್ಯಾನ್ ಸೇ ದಟ್ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್. ಫಸ್ಟ್ ಪಾಯಿಂಟ್ ಏನು ಹೇಳ್ಕೊಡ್ತೈತಿ ಅಂತಂದ್ರೆ, ಗ್ಯಾಸಸ್ ಆರ್ ಸೇಡ್ ಟು ಬಿ made up of very small or minute particles known as ಮಾಲಿಕ್ಯೂಲ್ಸ್ ಅಂತ ಕರಿತಿರ್ತೀವಿ. ಗ್ಯಾಸಸ್ಗಳು ಭಾಳಷ್ಟು ಅತೀ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರ್ತಾವೆ, ಅವಕ್ಕೆ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆ ಮಾಲಿಕ್ಯೂಲ್ಸ್ಗಳು ಒಂದಕ್ಕೊಂದು ಭಾಳಷ್ಟು ದೂರ ಇರ್ತಾವೆ. ದೇ ಆರ್ ಸೋ ಫಾರ್ away from each other, hence you can say that there is lot of a space, there is lot of a volume. ಅದಕ್ಕೆ you can say that gases ನೇಚರ್ ಆರ್ ಹೈಲಿ ಕಾಂಪ್ರೆಸಿಬಲ್ ಅಂಥೇಳಿ ಹೇಳ್ತೀವಿ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದಾಗ, ಗ್ಯಾಸಸ್ ಆರ್ ಸೇಡ್ ಟು ಬಿ ಮೂವ್ ಫ್ರೀಲಿ ರ್ಯಾಂಡಮ್ಲಿ ಇನ್ ಡೈರೆಕ್ಷನ್ಸ್. ಹೌದಲ್ಲ, ಅದಕ್ಕೆ ಈ ರ್ಯಾಂಡಮ್ ಆಗಿ ಫ್ರೀಯಾಗಿ ಮೂವ್ ಆಗ್ತಾವಲ್ಲ, ಅಲ್ಲಿ ಏನು ಹೇಳ್ಕೊಡ್ತೈತಿ ಅಂತಂದ್ರೆ, ಅಲ್ಲಿ ಯಾವುದೇ ಒಂದು ಗ್ಯಾಸಸ್ಗಳಿಗೆ ತನ್ನದೇ ಆಗಿರ್ತಕ್ಕಂಥ ಇಂಡಿವಿಜುವಲ್ ವಾಲ್ಯೂಮ್ ಇಲ್ಲ. ಹೌದಾ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಗ್ಯಾಸಸ್ಗಳು ಆರ್ ಸೇಡ್ ಟು ಬಿ ಟ್ರಾವೆಲ್ ಇನ್ ಅ ಸ್ಟ್ರೇಟ್ ಲೈನ್. ಒಂದು ಸ್ಟ್ರೇಟ್ ಲೈನಾಗಿ ಹೋಗ್ತಿರ್ತಾವೆ, ಮತ್ತು ಅದ್ರ ಡೈರೆಕ್ಷನ್ ಏನಾಗ್ತೈತೆ ಅಂದ್ರೆ ಚೇಂಜ್ ಆಗ್ತೈತಿ ವೆನ್ ದೇ ಹಿಟ್ ದ ವಾಲ್ ಆಫ್ ದ ಕಂಟೈನರ್ ಆರ್ ದೇ ಕೊಲೈಡ್ ವಿತ್ ಈಚ್ ಅದರ್. ಒಂದಕ್ಕೊಂದು ಡಿಕ್ಕಿ ಹೊಡೆದಾಗಲಿ ಅಥವಾ ಆ ಕಂಟೈನರ್ ಯಾವುದ್ರಾಗ ನಾವು ಹಾಕಿವಲ್ಲ ಅದರದ್ದು ಕಂಟೈನರ್ ವಾಲ್ಗಳಿಗೆ ಡಿಕ್ಕಿ ಹೊಡೆದಾಗ ಅದರ ಡೈರೆಕ್ಷನ್ನ ಚೇಂಜ್ ಆಗ್ತೈತಿ. ಆಮೇಲೆ ಗ್ಯಾಸಸ್ಗಳಲ್ಲಿ ಪ್ರೆಷರನ್ನು ಉತ್ಪತ್ತಿ ಆಗ್ತೈತಿ. ಗ್ಯಾಸಸ್ ದ ಎಕ್ಸರ್ಟ್ ಪ್ರೆಷರ್ ಹೆಂಗೆ ಆಗ್ತೈತಿ, ಯಾವಾಗ ಪ್ರೆಷರ್ ಬಿಡುಗಡೆ ಆಗ್ತೈತಿ ಅಂತಂದ್ರೆ, ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಪ್ರೆಷರ್ ಉತ್ಪತ್ತಿ ಆಗ್ತೈತಿ, ಅಥವಾ ದೆ ಹಿಟ್ ದ ವಾಲ್ ಆಫ್ ದ ಕಂಟೈನರ್, ದೇರ್ ಎಕ್ಸರ್ಟ್ಸ್ ಪ್ರೆಷರ್. ಆಮೇಲೆ ಗ್ಯಾಸಸ್ಗಳಲ್ಲಿ ಯಾವುದೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ. ದೇರ್ ಈಸ್ ನೋ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಒಂದು ಕನ್ಕ್ಲೂಷನ್ಗೆ ಬರ್ತಾರು. ಆಮೇಲೆ ಇಂಡಿವಿಜುವಲ್ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಸೇಡ್ ಟು ಬಿ ನೆಗ್ಲಿಜಿಬಲ್ ಕಂಪೇರ್ಡ್ ಟು ಟೋಟಲ್ ವಾಲ್ಯೂಮ್. ಆಮೇಲೆ ಗ್ಯಾಸಸ್ ಆರ್ ಸೇಡ್ ಟು ಬಿ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಇದ್ರ ಮೀನಿಂಗ್ ಏನು, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಮೀನಿಂಗ್ ಏನು, ಎಷ್ಟು ಸ್ಪೀಡ್ಲೇ ಅವು ಹೋಗಿ ಬಡಿತಾವಲ್ಲ ತಿರುಗಿ ಅಷ್ಟೇ ಸ್ಪೀಡ್ಲೇ ಬರ್ತಾವೆ ಅಂತ. ದ ಮೀನಿಂಗ್ ಈಸ್ ಸೇಡ್ ಟು ಬಿ ದ್ಯಾಟ್ ಅದು ಅಲ್ಲಿ ಹೋಗಿ ಬಡಕ್ಕೆ ಎಷ್ಟು ಎನರ್ಜಿ ಯೂಸ್ ಮಾಡ್ಕೊಂಡೈತಲ್ಲ ತಿರುಗಿ ವಾಪಸ್ ಬರೋಕ್ಕೂ ಅಷ್ಟೇ ಮೈನಸ್ ಎನರ್ಜಿನ ಉಪಯೋಗ ಮಾಡ್ಕೊತೈತಿ. ದ್ಯಾಟ್ ಮೀನ್ಸ್ ನೆಟ್ ರಿಸಲ್ಟಂಟ್ ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಈಸ್ ಕಾನ್ಸ್ಟಂಟ್ ಅಂತ ಕರಿತಿರ್ತೀವಿ. ದೇರ್ ಈಸ್ ನೋ ಲಾಸ್ ಆರ್ ಗೇನ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ತಗೋತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾವು ಇಲ್ಲಿ ಕನ್ಕ್ಲೂಷನ್ಗೆ ಬರ್ಬೋದು. ದಟ್ ಪಾಯಿಂಟ್ ಈಸ್ ಸೇಡ್ ಟು ಬಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಗ್ಯಾಸಸ್ಗಳಿಗೆ ರೇಸ್ ಹಚ್ಚಿದಾಗ, ಗ್ಯಾಸ್ ಮಾಲಿಕ್ಯೂಲ್ಸ್ಗಳಿಗೆ ರೇಸ್ ಹಚ್ಚಿದಾಗ ಡಿಫರೆಂಟ್ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಡಿಫರೆಂಟ್ ಸ್ಪೀಡನ್ನು ಹೊಂದಿರ್ತಾವೆ. ಈ ಸ್ಪೀಡ್ ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ, ದಟ್ ಡಿಪೆಂಡ್ಸ್ ಆನ್ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ಸ್. ಹೌದಲ್ಲ. ಆಮೇಲೆ ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅಂದ್ರೆ ಟೆಂಪ್ರೇಚರ್ ಮೇಲೆ. ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರೀತೀವಿ. ಸೊ ದಿಸ್ ಈಸ್ ದ ಬಿಹೇವಿಯರ್, ಟೋಟಲ್ ಬಿಹೇವಿಯರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್. ನಾವು ನಿನ್ನೆ ಕ್ಲಾಸ್ನಲ್ಲಿ ಮುಂದೆ ವಿಡಿಯೋದಾಗ ಡಿಸ್ಕಸ್ ಮಾಡಿದ್ಮೇಲೆ ಕಮ್ ಟು ನೋ ದ ನೆಕ್ಸ್ಟ್ ಕಾನ್ಸೆಪ್ಟ್. ದಟ್ ಕಾನ್ಸೆಪ್ಟ್ ಇಸ್ ಸೇಡ್ ಟು ಬಿ ಐಡಿಯಲ್ ಗ್ಯಾಸಸ್. ಈಗ ನಾವು ಏನೇನು ಡಿಸ್ಕಸ್ ಮಾಡಿವಲ್ಲ ಇಲ್ಲಿವರೆಗೂ, ಏನೇನು ನಾವು ತೊಗೊಂಡಿವಲ್ಲ ಎಲ್ಲ ತೊಗೊಂಡಿದ್ದು ಏನಂತಂದ್ರೆ ಒಂದು ಇಮ್ಯಾಜಿನರಿ ಗ್ಯಾಸ್ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ಪರ್ಟಿಕ್ಯುಲರ್ ಗ್ಯಾಸ್ ಬಗ್ಗೆ ನಾವು ಸ್ಟಡಿ ಮಾಡಿಲ್ಲ, ಜಸ್ಟ್ ವಿ ಹ್ಯಾವ್ ಇಮ್ಯಾಜಿನ್ಡ್ ಗ್ಯಾಸಸ್ ಆರ್ ಲೈಕ್ ದಿಸ್. ಆ ಎಲ್ಲ ಗ್ಯಾಸಸ್ಗಳಿಗೆ ಏನಂತ ಕರಿತೀವಿ ಅಂದ್ರೆ ಐಡಿಯಲ್ ಗ್ಯಾಸಸ್ ಅಂತ ಕರಿತೀವಿ. ಇಮ್ಯಾಜಿನರಿ, ನಾವು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥ ಗ್ಯಾಸಸ್ಗಳು ಇಮ್ಯಾಜಿನರಿ ಗ್ಯಾಸಸ್ಗಳು, ಅವ್ರ ಹೆಸರು ಏನಂತ ಕರಿತೀವಿ ನಾವು ಇಲ್ಲಿ ಐಡಿಯಲ್ ಗ್ಯಾಸಸ್.
ಓಕೆ. ಇನ್ನು ಐಡಿಯಲ್ ಗ್ಯಾಸಸ್ ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನು ಬಿಟ್ಟರೆ ನಮ್ಗೆ ಗೊತ್ತಿರ್ತಕ್ಕಂಥ ಗ್ಯಾಸಸ್ ಇರ್ತಾವೆ. ಸೊ ಗೊತ್ತಿರ್ತಕ್ಕಂಥ ಗ್ಯಾಸಸ್ಗಳಿಗೆ ನೋನ್ ಗ್ಯಾಸಸ್ ಅಂತೀವಿ, ಆರ್ ಯು ಕ್ಯಾನ್ ಸೇ ದಟ್ ದೇ ಆರ್ ಸೇಡ್ ಟು ಬಿ ರಿಯಲ್ ಗ್ಯಾಸಸ್. ಯಾವನ ರಿಯಲ್ ಗ್ಯಾಸಸ್, ಐಡಿಯಲ್ ಗ್ಯಾಸಸ್ ಆ್ಯಂಡ್ ರಿಯಲ್ ಗ್ಯಾಸಸ್. ಹೌದಾ? ಸೊ ಹೌ ಕ್ಯಾನ್ ಯು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ರಿಯಲ್ ಗ್ಯಾಸಸ್? ಓಕೆ, ಐಡಿಯಲ್ ಮತ್ತು ರಿಯಲ್ ಗ್ಯಾಸಸ್ಗಳ ಡಿಫ್ರೆನ್ಸ್ ಏನು? ಫಸ್ಟ್ ಪಾಯಿಂಟ್, ನಾವೇನು ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಇವೆಲ್ಲ ಡಿಸ್ಕಸ್ ಮಾಡೀವಲ್ಲ, ಆ ಎಲ್ಲ ಲಾಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ಇಮ್ಯಾಜಿನರಿ ಗ್ಯಾಸಸ್ಗಳು. ಹೆನ್ಸ್ ಆಲ್ ದ ಗ್ಯಾಸ್ ಲಾಸ್ ಒಬೇಡ್ and the equation PV equal to RT. It is only for ideal gases. The Boyle's law, Charles law and the equation PV equal to RT अथवा nRT is obeyed. ಒಪ್ಪಿಗೆ ಆಗ್ತೈತಿ ಯಾವುದಕ್ಕೆ? ಐಡಿಯಲ್ ಗ್ಯಾಸಸ್ಗಳಿಗೆ. ಇಲ್ಲಿ ಇದನ್ನು ಬಿಟ್ಟು ಚೇಂಜ್ ಇರ್ತೈತಿ. ಅದಕ್ಕೆ ಇದನ್ನು ಬಿಟ್ಟು ಚೇಂಜ್ ಇರೋದಕ್ಕೆ ಏನಂತ ಕರಿತೀವಿ? ಇಟ್ ಡಿವಿಯೇಟ್ಸ್. ಇಟ್ ಮೀನ್ಸ್ ರಿಯಲ್ ಗ್ಯಾಸಸ್. ಇಟ್ ಡಿವಿಯೇಟ್ಸ್ ಅಥವಾ ದೀಸ್ ಡಿವಿಯೇಟ್ಸ್ ಡಿವಿಯೇಟ್ಸ್ ಮೀನ್ಸ್ ಅದು ಐಡಿಯಲ್ ಗ್ಯಾಸ್ ಕ್ಯಾರೆಕ್ಟರ್ ಬಿಟ್ಟು ಸ್ವಲ್ಪ ದೂರ ಇರೋದು. This deviates from Boyle's law, Charles law, and the equation PV equal to nRT. ಅಂದ್ರೆ ಇದನ್ನು ಬಿಟ್ಟು ಸ್ವಲ್ಪ ದೂರ ಐತಿ ಅಂತ. ಹೌದಾ? ಸೊ ನಾನೀಗ ಅದನ್ನು ರೀಪ್ರೆಸೆಂಟ್ ಮಾಡಿ. ಸೆಕೆಂಡ್ ಒನ್, ಪಾಸ್ಲೆಟ್ಸ್ ಪ್ರಕಾರ ನಾವು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇಲ್ಲ ಅಂತ ಹೇಳೀವಿ. ಅಂದ್ರೆ ವಿಚ್ ಯಾವುದಕ್ಕೆ ಅಪ್ಲೈ ಆಗ್ತೈತೆ ಅದನ್ನ ಐಡಿಯಲ್ಗೂ ರಿಯಲ್ಗೂ? ಐಡಿಯಲ್ ಗ್ಯಾಸಸ್ಗಳು. ಪಾಸ್ಲೆಟ್ಸ್ ಎಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಂಗ? ಐಡಿಯಲ್ ಗ್ಯಾಸಸ್ಗಳು. ಹೆನ್ಸ್ there is, second point, there is no intermolecular force of attraction. Okay, ಇಲ್ಲಿ ರಿಯಲ್ ಗ್ಯಾಸಸ್ಗಳಲ್ಲಿ ಇದಕ್ಕೆ ಬಿಟ್ಟು ಸ್ವಲ್ಪ ಚೇಂಜ್ ಐತೆ ಅಂತಂದ್ರೆ there is intermolecular force of attraction between the gas molecules. Okay, attraction between the gas molecules. ಮೂರನೇ ಪಾಯಿಂಟ್, ವಾಲ್ಯೂಮ್ ಇಂಡಿವಿಜುವಲ್ ಗ್ಯಾಸ್ ತಗೊಂಡಿದ್ರೆ ಅಲ್ಲಿ ನೆಗ್ಲಿಜಿಬಲ್ ಮಾಡ್ಯಾರ. ಹೌದಾ? ಯಾವ ಕಾನ್ಸೆಪ್ಟಿಗೆ? ಐಡಿಯಲ್ ಗ್ಯಾಸಸ್. ಹೆನ್ಸ್ ಇಂಡಿವಿಜುವಲ್ ವಾಲ್ಯೂಮ್, ಇಂಡಿವಿಜುವಲ್ ವಾಲ್ಯೂಮ್ is negligible compared to total volume. Okay, but here individual volume is not neglected. Fourth
ಯಾವ ಗ್ಯಾಸಸ್ಗಳು ಇಮ್ಯಾಜಿನರಿ ಅಂತ ತಗೊಂಡೇವೆ ಅಂತಂದ್ರೆ ಅವುಗಳನ್ನು ನಾವು ಲಿಕ್ವಿಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದಾಗ ದೇ ಕ್ಯಾನ್ ನಾಟ್ ಬಿ ಲಿಕ್ವಿಫೈಡ್ ಆರ್ ದೇ ಕ್ಯಾನ್ ನಾಟ್ ಬಿ ಸೋ ಈಸಿಲಿ ಲಿಕ್ವಿಫೈಡ್. ಹೆನ್ಸ್ cannot be liquefied easily, cannot be liquefied. Liquefied meaning is liquid ಆಗಿ ಮಾಡೋದು, ಗ್ಯಾಸ್ ಅನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು. cannot be liquefied easily. ಯಾವ ರಿಯಲ್ ಗ್ಯಾಸಸ್ ಗೊತ್ತಿರ್ತಕ್ಕಂಥವಲ್ಲ ಅವ್ಕೆ ಸ್ವಲ್ಪ ಕಂಡೀಷನ್ಸನ್ನು ಅಪ್ಲೈ ಮಾಡಿದರೆ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗ್ತದೆ. ಕ್ಯಾನ್ ಬಿ ಲಿಕ್ವಿಫೈಡ್, can be liquefied under conditions of temperature and pressure. Okay, and you suppose ನೀವು ಎಕ್ಸಾಂಪಲ್ ಅಂತ ತಗೋಬೇಕಿತ್ತು ಅಂತಂದ್ರೆ ಯಾವುದೇ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ಇಲ್ಲ, ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತಕ್ಕಂಥ ಗ್ಯಾಸಸ್ ಅಂತ ಹೇಳ್ಬೋದು. ಹೆನ್ಸ್ ಎಕ್ಸಾಂಪಲ್ಸ್ನಲ್ಲಿ ದೀಸ್ ಆರ್ ಇಮ್ಯಾಜಿನರಿ ಗ್ಯಾಸಸ್, ಇಮ್ಯಾಜಿನರಿ ಗ್ಯಾಸಸ್. ಓಕೆ, ವೇರ್ ಆಸ್ ಹಿಯರ್ ಇನ್ ದಿಸ್ ಕೇಸ್ ಎಕ್ಸಾಂಪಲ್ಸ್ ಏನೇ ನಿಮಗೆ ಗೊತ್ತದಾವಲ್ಲ, ಯಾವ್ಯಾವ ಹೆಸರುಗಳು ಗೊತ್ತದಾವಲ್ಲ ಎಲ್ಲ ನೋನ್ ಗ್ಯಾಸಸ್ಗಳಿಗೆ ರಿಯಲ್ ಗ್ಯಾಸ್ ಅಂತ ಕರಿತೀವಿ. ಆಲ್ ನೋನ್ ಗ್ಯಾಸಸ್ ಯಾವ್ಯಾವ ನೋನ್ ಗ್ಯಾಸಸ್? ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಅಮೋನಿಯಾ ಇರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು. ಆಲ್ ದೀಸ್ ಆರ್ ಸೇಡ್ ಟು ಬಿ ದ ನೋನ್ ಗ್ಯಾಸಸ್. ಇವೆಲ್ಲವೂ ಐಡಿಯಲ್ ಮತ್ತು ರಿಯಲ್ ಗ್ಯಾಸಸ್ಗಳಿಗೆ ಇರ್ತಕ್ಕಂಥ ಮೇನ್ ಡಿಫ್ರೆನ್ಸ್ ಅಂತ ಹೇಳಿ ನಾವು ತಗೋಬೋದು. ಸೊ ಯು ಹ್ಯಾವ್ ಟು ನೋಟ್ ಡೌನ್ ಆಫ್ಟರ್ ದಟ್ ಯಾಕೆ ರಿಯಲ್ ಗ್ಯಾಸಸ್ಗಳು ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ದೂರ ಹೋಗ್ತಾವೆ, ವೈ ದೇ ಆರ್ ಡಿವಿಯೇಟ್ ಫ್ರಮ್ ಐಡಿಯಲ್ ಬಿಹೇವಿಯರ್. ವಿ ವಿಲ್ ಡಿಸ್ಕಸ್ ಬೈ ಟೇಕಿಂಗ್ ಗ್ರಾಫ್. So after these points I will move on deviation of real gases from ideal behavior. Deviation of real gases from ideal behavior. Okay, so this concept is very important. ಕಂಪ್ಲೀಟ್ ಗ್ಯಾಸ್ಗಳಲ್ಲಿ ಅದರ ನೇಚರನ್ನು ನಾವು ತಿಳ್ಕೊಳ್ಳಿಕ್ಕೆ ಈ ಪಾಯಿಂಟ್ಸನ್ನು ನಾವು ಭಾಳಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಡಿಸ್ಕಸ್ ಮಾಡಿ. ಅಲ್ಲಿ
ಒಂದು ಕರ್ವನ್ನು ಡ್ರಾ ಮಾಡ್ತೀನಿ. ದಟ್ ಕರ್ವ್ ಈಸ್ ಫಾರ್ pressure volume. This indicates Boyle's law. And versus pressure. Pressure volume versus pressure. Okay. I will take pressure volume as along y-axis and pressure as along x-axis. ಸೊ ಇಲ್ಲಿ ನಾನು ಈ ಥರ ತಗೊಂಡಾಗ ಏನಾರ ಪ್ರೆಷರ್ ಚೇಂಜ್ ಮಾಡಿರಿ, ಏನಾರ ವಾಲ್ಯೂಮ್ ಚೇಂಜ್ ಮಾಡಿರಿ, ಅಲ್ಲಿ ಯಾವುದೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ ಅಂತಂದ್ರೆ ದೇರ್ ವಿ ಹ್ಯಾವ್ ಗಾಟ್ ಎ ಸ್ಟ್ರೇಟ್ ಲೈನ್. ಸೊ ದಿಸ್ ಸ್ಟ್ರೇಟ್ ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ದಿಸ್ ಈಸ್ ಎ ಕರ್ವ್ ಫಾರ್ ಐಡಿಯಲ್ ಗ್ಯಾಸ್. ಏನು ಚೇಂಜೇ ಇಲ್ಲ. ಏನು ಚೇಂಜ್ ಇಲ್ಲದ್ರ ಅರ್ಥ ಏನು? ಅದು ಏನಾದರೂ ನೀವು ಟೆಂಪ್ರೇಚರ, ಪ್ರೆಷರ, ವಾಲ್ಯೂಮ್ ಏನು ಬೇಕಾದ ವೇರಿಯೇಬಲ್ಸ್ಗಳಲ್ಲಿ ಚೇಂಜಸ್ ಮಾಡಿದರೆ ಇಟ್ ರಿಮೇನ್ಸ್ ಆ್ಯಸ್ ಇಟ್ ಈಸ್, ಬಿಕಾಸ್ ದೀಸ್ ಆರ್ ಸೇಡ್ ಟು ಬಿ ನಾಟ್ ಈಸಿಲಿ ಲಿಕ್ವಿಫೈಯಬಲ್. ಯಾಕೆ ಈಸಿಲಿ ಲಿಕ್ವಿಫೈಯಬಲ್ ಇಲ್ಲ ಅಂತ ಕೇಳಿದ್ರೆ ದೇರ್ ಈಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಗ್ಯಾಸ್ ಮಾಲಿಕ್ಯೂಲ್ಸ್. ದಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಲ್ಲ? ಅದಕ್ಕೆ ಸಪೋಸ್ ಎಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ನಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ದೇ ಆರ್ ನಥಿಂಗ್ ಬಟ್ ಶೋಯಿಂಗ್ ದ ಚೇಂಜಸ್. ಪ್ರೆಷರ್ ಚೇಂಜ್ ಮಾಡಿದ್ರೆ ಏನಾದರೂ ಚೇಂಜ್ ಆಗ್ತಿರ್ತಾವೆ. ಪ್ರೆಷರ್ ಹೆಚ್ಚು ಮಾಡಿದ್ವು ಅಂತಂದ್ರೆ ಅದನ್ನು ಸಪೋಸ್ ಕಾಂಪ್ರೆಸ್ ಆಗಿ ಅದು ಲಿಕ್ವಿಡ್ ಸ್ಟೇಟಿಗೆ ಬರ್ಬೋದು. ಕಾಂಪ್ರೆಸ್ ಏನೋ ಆಗ್ತೈತಿ, ಅದರ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಂಗಿಲ್ಲ ಅಂತಂದ್ರೆ ಅದು ಇಮ್ಯಾಜಿನರಿ ಗ್ಯಾಸಸ್ ಅಥವಾ ಐಡಿಯಲ್ ಗ್ಯಾಸಸ್. After that I will take two more curves. This is for helium and this is for hydrogen. Definitely you can say that as pressure goes on increases, the curves are increases. Hydrogen, helium ಸ್ವಲ್ಪ known gases ಗಳ ಆದರೂ ಕೂಡ ಸ್ವಲ್ಪ ಐಡಿಯಲ್ ಕ್ಯಾರೆಕ್ಟರ್ಗೆ ಸಮೀಪ ಅದಾವು. ಯಾಕೆ ಐಡಿಯಲ್ ಕ್ಯಾರೆಕ್ಟರ್ ಸಮೀಪ ಅದಾವ ಅಂತ ಕೇಳಿದ್ರೆ these two gases are not so easily liquefiable. ಅರ್ಥ ಆಯಿತು? ನಾಟ್ ಸೋ ಈಸಿಲಿ ಲಿಕ್ವಿಫೈಯಬಲ್. ಇದ್ರ ಕ್ಯಾರೆಕ್ಟರ್ ಏನು? ನಾಟ್ ಈಸಿಲಿ ಲಿಕ್ವಿಫೈಯಬಲ್. ಅದಕ್ಕೆ ಯಾವುದು ಈಸಿಲಿ ಲಿಕ್ವಿಡ್ ಆಗಂಗಿಲ್ಲ ಅವನು ಕೂಡ ಸ್ವಲ್ಪ ಐಡಿಯಲ್ ಕ್ಯಾರೆಕ್ಟರ್ನ ತೋರಿಸ್ತಾರೆ. ಸೊ ಒನ್ ಮೋರ್ ಕರ್ವ್ ಐ ವಿಲ್ ಡ್ರಾ ಹಿಯರ್. ದಿಸ್ ಈಸ್ ಫಾರ್ ಕಾರ್ಬನ್ monoxide or carbon dioxide, and one more curve I will take that as this is carbon dioxide. Okay, so ಈ ನಾಲ್ಕು ಕರ್ವ್ಗಳಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಎರಡು ಕರ್ವ್ಗಳು ಐಡಿಯಲ್ ಕ್ಯಾರೆಕ್ಟರ್ ಭಾಳ ದೂರ ಇದೆ, ಹೌದಲ್ಲ? ಗ್ರಾಫ್ನಾಗ ಅನ್ಸ್ಲತ್ತೈತೆ ನಮ್ಗೆ ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ಏನಾಗ್ಯಾವ ಭಾಳಷ್ಟು ದೂರ ಹೋದ. ಯಾಕೆ ದೂರ ಹೋದು? ದೇರ್ ಮಸ್ಟ್ ಬಿ ಅ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ವೆನ್ ಯು ಚೇಂಜ್ ದ ಪ್ರೆಷರ್ ದೇರ್ ಈಸ್ ಅ ಚೇಂಜ್. ವೆನ್ ಯು ಚೇಂಜ್ ದ ಟೆಂಪ್ರೇಚರ್ ದೇರ್ ಈಸ್ ಅ ಚೇಂಜ್ ಇನ್ ದ ಲೈನ್ ವಿ ಅಬ್ಸರ್ವ್. ಸಪೋಸ್ ಈ ಕರ್ವ್ನಲ್ಲಿ ಅಥವಾ ಈ ಗ್ರಾಫ್ನಲ್ಲಿ ನೋಡ್ತೀವಿ, ಇವೆರಡು ಏನಿದಾವೆ ಅಂತಂದ್ರೆ ನಿಯರರ್ ಟು ಐಡಿಯಲ್ ಗ್ಯಾಸ್ ಕ್ಯಾರೆಕ್ಟರ್ ಅದಾವ. ಬಟ್ ಇದನ್ನ ಈ ಲೈನ್ ಬಿಟ್ಟು ಭಾಳ ದೂರ ಹೋಗಿದ್ದು ಯಾವ್ದಾವ? ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಇಫ್ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಪ್ರೆಷರ್, ಸ್ವಲ್ಪ ಪ್ರೆಷರ್ನ ಇನ್ಕ್ರೀಸ್ ಮಾಡೋದು. ಈ ಕರ್ವ್ನ ಅಬ್ಸರ್ವ್ ಮಾಡೋದು, ಯಾವುದದು? ಕಾರ್ಬನ್ ಮೊನಾಕ್ಸೈಡ್ ಕರ್ವ್. ಅವಾಗ ಏನಾಗ್ತದೆ? ಸಾವಕಾಶ ಅಲ್ಲಿ ಡಿಕ್ರೀಸ್ ಆಗತ್ತೆ. ಏನು? ಕರ್ವ್ ಡೌನ್ ಬರತ್ತೆ. ಪ್ರೆಷರ್ ಇನ್ಕ್ರೀಸ್ ಆದಂಗೆ ಏನಾಗ್ತೈತಿ? ಇಲ್ಲಿ ಕರ್ವ್ ಡೌನ್ ಬರತ್ತೆ, ಹೌದಲ್ಲ? ಅಂದ್ರೆ ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ದೂರ ಆಗೈತಿ, ಮತ್ತು ನೆಗೆಟಿವ್ ಬಂದೈತಿ. ನೆಗೆಟಿವ್ ಐಡಿಯಲ್ ಕ್ಯಾರೆಕ್ಟರ್ ಅಂತ ತಗೋಬೋದು. ಆಮೇಲೆ ಮತ್ತೆ ಇಟ್ ರೀಚಸ್ ಟು ಮಿನಿಮಮ್. ಆಮೇಲೆ ಸಾವಕಾಶ ಪ್ರೆಷರ್ ಇನ್ಕ್ರೀಸ್ ಮಾಡಿದಾಗ ಏನಾಗ್ತೈತಿ? ದ ಕರ್ವ್ ಗೋಸ್ ಆನ್ ಇನ್ಕ್ರೀಸಸ್ ಆ್ಯಂಡ್ ಇಟ್ ಈಸ್ ಮೋರ್ ಫಾರ್ ಅವೇ ಫ್ರಮ್ ದಿಸ್ ಐಡಿಯಲ್ ಕರ್ವ್. ಕಾಣಿಸ್ತೈತಿ? ಸ್ಟಾರ್ಟಿಂಗ್ ಪ್ರೆಷರ್ನ ನಾವು ಹೆಚ್ಚಿಗೆ ಮಾಡಿದರೆ ಲೈನ್ ಡಿಕ್ರೀಸ್ ಆಯಿತು, ಹೌದಲ್ಲ? ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ಸ್ವಲ್ಪ ನೆಗೆಟಿವ್ ಆಗಿ ಬಂತು.
ಹಂಗ ಪ್ರೆಷರ್ ಹೆಚ್ಚಿಗೆ ಮಾಡ್ತಾ ಹೋಗಿದ್ರೆ ಏನಾಗುತ್ತೈತೆ ಅಂತಂದ್ರೆ ದ ಕರ್ವ್ ಈಸ್ ಫಾರ್ ಅವೇ ಫ್ರಮ್ ದಿಸ್ ಐಡಿಯಲ್ ಗ್ಯಾಸ್ ಲೈನ್ ಇಂಡಿಕೇಟ್ಸ್ ಪ್ರೆಷರ್ ಗೋಸ್ ಆನ್ ಇನ್ಕ್ರೀಸಸ್. ಫಸ್ಟ್ ಪಾಯಿಂಟ್ ಪ್ರೆಷರ್ ಇಫೆಕ್ಟ್ ಅನ್ನು ತಗೊಂಡು ಫಸ್ಟ್ ಪಾಯಿಂಟ್ ಅಟ್ ಲೋ ಪ್ರೆಷರ್ ಕಡಿಮೆ ಪ್ರೆಷರ್ನಾಗ ಏನಾಯಿತು ಚೇಂಜ್ ಹೌದಲ್ಲ, ಕಡಿಮೆ ಪ್ರೆಷರ್ನಾಗ ಏನಾಯಿತು ಇಟ್ ಡಿಕ್ರೀಸಸ್. ಇಟ್ ಅಂದ್ರೆ ಯಾವುದು ರಿಯಲ್ ಗ್ಯಾಸ್ ಕಡಿಮೆ ಆಯಿತು ಕ್ಯಾರೆಕ್ಟರ್. ಇಟ್ ಆರ್ ರಿಯಲ್ ಗ್ಯಾಸ್ ಡಿಕ್ರೀಸಸ್. From ideal behavior or negative ideal behavior, istandre saakagta decreases and reaches to minimum okay, reaches to minimum. Okay, it is negative ideal behavior. Okay, ಇಷ್ಟು ನಮಗೆ ಗೊತ್ತಿದೆ. At high pressure ಏನಾಗ್ತೈತಿ it increases. It means real gas increases and deviate more from ideal gas. ಐಡಿಯಲ್ ಗ್ಯಾಸ್ ಕ್ಯಾರೆಕ್ಟರ್ ಬಿಟ್ಟು ದೂರ ಹೋಯ್ತು ಅಂದ್ರೆ ರಿಯಲ್ ಗ್ಯಾಸ್ ಯಾವ ಕಂಡೀಷನ್ನಾಗ ಐಡಿಯಲ್ ಬಿಟ್ಟು ದೂರ ಹೋಯ್ತು ಅಂದಂಗಾಯ್ತು. ಅಟ್ ಹೈ ಪ್ರೆಷರ್ ರಿಯಲ್ ಗ್ಯಾಸ್, ಇಟ್ ಮೀನ್ಸ್ ರಿಯಲ್ ಗ್ಯಾಸ್ increases and deviates more from ideal gas. ಯಾವ ಕಂಡೀಷನ್ನಾಗ ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ದೂರ ಹೋಯ್ತು ಅಟ್ ಹೈ ಪ್ರೆಷರ್. ಅರ್ಥ ಆಯಿತು. ಸೊ ಕಡಿಮೆ ಪ್ರೆಷರ್ ಇತ್ತು ಅಂತಂದ್ರೆ ಕಡಿಮೆ ಪ್ರೆಷರ್ ಹೌದಲ್ಲ. ಸೊ ದಿಸ್ ಇಸ್ ಅ ಲೆಸ್ ಪ್ರೆಷರ್. ಆಸ್ ಪ್ರೆಷರ್ ಗೋಸ್ ಆನ್ ಇನ್ಕ್ರೀಸಸ್ ದ ಲೈನ್ ಈಸ್ ಮೋರ್ ಡೆವಿಯೇಟಿಂಗ್ ಫ್ರಮ್ ದ ಐಡಿಯಲ್ ಬಿಹೇವಿಯರ್. ಇದು ಲೋ ಪ್ರೆಷರ್ ಆಯಿತು, ಹೈ ಪ್ರೆಷರ್ ಆಯಿತು. ಸಪೋಸ್ ಐ ವಿಲ್ ಟೇಕ್ ಇಫೆಕ್ಟ್ ಆಫ್ ಟೆಂಪ್ರೇಚರ್ ಒಂದರದಾಗೆ ತಗೋತೀನಿ. ಆ ಗ್ರಾಫ್ನಾಗ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಇಫೆಕ್ಟ್ ಆಫ್ ಟೆಂಪ್ರೇಚರ್ ಇಲ್ಲೂ ಕೂಡ ಇಫೆಕ್ಟ್ ಆಫ್ ಪ್ರೆಷರ್ ಅಂದರೆ ಸಾಕಾಗ್ತಿತ್ತು. ಇಫೆಕ್ಟ್ ಆಫ್ ಪ್ರೆಷರ್ ಅಂತಂದ್ರೆ ದಟ್ ಈಸ್ ಇನಫ್. ಅದು ಹೈ ಪ್ರೆಷರ್ನಾಗ ಮೋರ್ ಡಿವಿಯೇಷನ್ ಆಗ್ತೈತೆ ಅಂತ ತೋರಿಸ್ಬೋದು. ಸೊ ಟೆಂಪ್ರೇಚರ್ ಇಫೆಕ್ಟಿಗೂ ಕೂಡ ಒಂದು ಗ್ರಾಫನ್ನು ತಗೋತೀನಿ. ದ ಸೇಮ್ ಕೇಸ್ it is PV along y-axis and pressure along x-axis in atmosphere. Definitely this is ideal gas and there are some curves I will represent here. ಇಷ್ಟು ಕರ್ವ್ಸ್ ಅನ್ನು ನಾನು ಡ್ರಾ ಮಾಡಿದ್ರೆ some gases, suppose I will take, this is for carbon dioxide and carbon monoxide, this is hydrogen and helium ಅಂತ ತಗೊಂಡು. ಓಕೆ, ಇನ್ನು ನೆಸಸರಿ ಇಲ್ಲ. ನಮಗೆ ಈಗ ಏನು ಬೇಕಾಗೈತಿ ಅಂತಂದ್ರೆ ಈ ಕರ್ವ್ನ ರಿಪ್ರೆಸೆಂಟ್ ಮಾಡಿರಲ್ಲ. This curve is said to be about -70 degrees Celsius. ಟೆಂಪ್ರೇಚರ್ ಎಷ್ಟೈತಿ ಇದು ಕರ್ವಿಗೆ? -70 ಡಿಗ್ರಿ ಸೆಲ್ಸಿಯಸ್. ಈ ಕರ್ವಿಗೆ ಟೆಂಪ್ರೇಚರ್ ಎಷ್ಟೈತಿ ಅಂತಂದ್ರೆ -50 ಡಿಗ್ರಿ ಸೆಲ್ಸಿಯಸ್. ಈ ಕರ್ವಿಗೆ ಟೆಂಪ್ರೇಚರ್ ಎಷ್ಟೈತಿ ಅಂತಂದ್ರೆ -20 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ದಿಸ್ ಇಸ್ said to be about 50 ಡಿಗ್ರಿ ಸೆಲ್ಸಿಯಸ್. ಈ ಥರ ನಾವು ಟೆಂಪ್ರೇಚರ್ ಕಂಡೀಷನ್ನಾಗ ಗ್ರಾಫ್ಸನ್ನು ಡ್ರಾ ಮಾಡಿ.
ideal character, and temperature goes on increases, real gas also behaves as ideal gas. ಭಾಳ ಟೆಂಪ್ರೇಚರ್ ನೀವು ಗ್ಯಾಸಸ್ಗಳಿಗೆ ಕೊಟ್ಟಿದ್ರೆ ಆ ಗ್ಯಾಸ ಯಾವುದೈತಿ ಏನೈತಿ ಅಂತ ನಮ್ಗೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗಾಗಿಲ್ಲ, ಅದು ಆಟೋಮೆಟಿಕ್ಕಾಗಿ ಐಡಿಯಲ್ ಗ್ಯಾಸ್ ಅಥವಾ ಇಮ್ಯಾಜಿನರಿ ಗ್ಯಾಸ್ ಆಗಿ ಹೋಗ್ಬಿಡ್ತೈತಿ. ಅದಕ್ಕೆ ನಾವು ಗ್ಯಾಸಸ್ಗಳಿಗೆ ಟೆಂಪ್ರೇಚರ್ ಹೆಚ್ಚಿಗೆ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಎಲ್ಲ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ಗಳೇನಾಗ್ತಾವ, ಬ್ರೇಕ್ ಆಗ್ತಾವ. ಇಫ್ ದೇರ್ ಈಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಎಟ್ ಆಲ್, ಡೆಫಿನೆಟ್ಲಿ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಗ್ಯಾಸ್ ಈಸ್ ಐಡಿಯಲ್ ಗ್ಯಾಸ್. ಅದರ ಸಲುವಾಗಿ ಆ್ಯಸ್ ಟೆಂಪ್ರೇಚರ್ ಗೋಸ್ ಆನ್ ಇನ್ಕ್ರೀಸಸ್, ಯಾವುದು ಬೇಕಾದ್ರೂ ನೋನ್ ಗ್ಯಾಸ್ ಆಗಿ ಟೆಂಪ್ರೇಚರ್ ಸಪೋಸ್ ಅದಕ್ಕೆ ಹೆಚ್ಚಿಗೆ ಕೊಟ್ಟಿದ್ರೆ ಆ ರಿಯಲ್ ಗ್ಯಾಸು ಏನಾಗ್ತೈತಿ, ಐಡಿಯಲ್ ಬಿಹೇವಿಯರ್ನ ಆಗ್ತೈತಿ. ಹೌದಲ್ಲ? ಇನ್ನು ಟೆಂಪ್ರೇಚರ್ ಕಡಿಮೆ ಇದ್ದಂಗೆ ಲೋವರ್ ಟೆಂಪ್ರೇಚರ್ನಾಗ ರಿಯಲ್ ಗ್ಯಾಸ್ ಈಸ್ ಮೋರ್ ಡಿವಿಯೇಟ್ ಫ್ರಮ್ ಐಡಿಯಲ್ ಬಿಹೇವಿಯರ್. ಹ್ಯಾನ್ಸ್ ಯಾವ ಕಂಡೀಷನ್ನಾಗ ರಿಯಲ್ ಗ್ಯಾಸ್ ಇದ್ದಿಂದು ಮೋರ್ ಡಿವಿಯೇಷನ್ ಐಡಿಯಲ್ ಕ್ಯಾರೆಕ್ಟರ್ನ ತೋರಿಸ್ತೈತಿ ಅಂತಂದ್ರೆ at low temperature real gas more deviate from ideal behavior or character. ಇದರ ಅರ್ಥ ಏನು ಗೊತ್ತಾಯಿತು? ಕಡಿಮೆ ಟೆಂಪ್ರೇಚರ್ ಇದ್ದಾಗ ಅವು ರಿಯಲ್ ಗ್ಯಾಸಸ್ಗಳಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಚ್ಚಿಗೆ ಆಗ್ತೈತಿ. ಅದಕ್ಕೆ ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ಏನಾಗ್ತಾವ, ದೂರ ಹೋಗ್ತಾವೆ. ದ್ಯಾಟ್ ಮೀನ್ಸ್ ಲೋವರ್ ದ ಟೆಂಪ್ರೇಚರ್ ಮೋರ್ ದ ಡೆವಿಯೇಷನ್ ಆಫ್ ರಿಯಲ್ ಗ್ಯಾಸ್ ಫ್ರಮ್ ಐಡಿಯಲ್ ಬಿಹೇವಿಯರ್. ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ಭಾಳ ದೂರ ಯಾವ ಕಂಡೀಷನ್ನಾಗ ಹೋಗ್ತಾವು, ಕಡಿಮೆ ಟೆಂಪ್ರೇಚರ್ ಇದ್ದಾಗ ಹೋಗ್ತಾವು. ಯಾಕೆ ಕಡಿಮೆ ಟೆಂಪ್ರೇಚರ್ ಇದ್ದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ಗಳು ಹೆಚ್ಚಾಗ್ತಾವು. ಹೈ ಟೆಂಪ್ರೇಚರ್ನಾಗ ಯಾಕೆ ಐಡಿಯಲ್ ಆಗಿ ಕನ್ವರ್ಟ್ ಆಗ್ತಾವು, ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ಗಳು ವ್ಯಾನಿಷ್ ಆಗ್ತಾವು. ಹ್ಯಾನ್ಸ್ ಇದು ಒಂದು ನೆನಪಿಟ್ಕೊಂಡ್ರೆ ಇನ್ನೊಂದು ನಮಗೆ ಮೋರ್ ಐಡಿಯಲ್ ಯಾವಾಗ ಆಗ್ತಾವ ಅಂತ ಕೇಳಿದರೆ ಅಟ್ ಹೈ ಟೆಂಪ್ರೇಚರ್. ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ದೂರ ಯಾವಾಗ ಹೋಗ್ತಾವ ಅಂತಂದ್ರೆ ಅಟ್ ಲೋ ಟೆಂಪ್ರೇಚರ್. So this point is said to be very sensitive points for discussing real gases. There are two main important conditions. ಈ ಎರಡೂ ಕಂಡೀಷನ್ಸ್ಗಳಿಗೆ ಒಂದು ನಾವು ಪಾಸ್ಲೆಟ್ಸನ್ನು ಕಂಪಲ್ಸರಿ ಇಲ್ಲಿ ನೆನ್ಪಿಟ್ಕೊಳ್ಳೇಬೇಕು. ಆ ಕಂಡೀಷನ್ ಯಾವುದು ಅಂತಂದ್ರೆ ದೇರ್ ಈಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಇದ್ದಾಗ ಅದು ಐಡಿಯಲ್ ಕ್ಯಾರೆಕ್ಟರ. ಆ ಐಡಿಯಲ್ ಕ್ಯಾರೆಕ್ಟರ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತೈತಿ. ಇಫ್ ದೇರ್ ಈಸ್ ಅ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಡೆಫಿನೆಟ್ಲಿ ಐಡಿಯಲ್ ಕ್ಯಾರೆಕ್ಟರ್ ಬಿಟ್ಟು ದೂರ ಹೋಗ್ಯಾವಲ್ಲ ಅವಕ್ಕೇನಂತ ಕರಿಬೇಕು, ರಿಯಲ್ ಗ್ಯಾಸಸ್ ಅಂತ ಕರಿಬೇಕು. ಯಾವಾಗ ದೂರ ಹೋಗ್ತಾವಂದ್ರೆ ಎರಡು ಕಂಡೀಷನ್ಸ್ ಅದಾವ, ಒಂದು ಹೆಚ್ಚಿನ ಪ್ರೆಷರ, ಇಲ್ಲ ಒಂದು ಕಡಿಮೆ ಟೆಂಪ್ರೇಚರ್. ವೆನ್ ರಿಯಲ್ ಗ್ಯಾಸಸ್ ಶೋ ಮೋರ್ ಡೆವಿಯೇಷನ್ ಫ್ರಮ್ ಐಡಿಯಲ್ ಬಿಹೇವಿಯರ್, ಅಥವಾ ವಾಟ್ ಆರ್ ದ ಕಂಡೀಷನ್ಸ್ ರಿಯಲ್ ಗ್ಯಾಸಸ್ ದೇ ಆರ್ ಡೆವಿಯೇಟಿಂಗ್ ಮೋರ್ ಫ್ರಮ್ ಐಡಿಯಲ್ ಬಿಹೇವಿಯರ್ ಅಂತ ಕೇಳಿದ್ರೆ ಕಂಡೀಷನ್ ನಂಬರ್ 1 ಈಸ್ ಎಟ್ ಹೈ ಪ್ರೆಷರ್ ಗೋಸ್ ಆನ್ ಇನ್ಕ್ರೀಸಸ್, ಡೆವಿಯೇಷನ್ ಆಫ್ ರಿಯಲ್ ಗ್ಯಾಸ್ ಫ್ರಮ್ ಐಡಿಯಲ್ ಕ್ಯಾರೆಕ್ಟರ್ ಈಸ್ ಇನ್ಕ್ರೀಸಸ್. ಆ್ಯಂಡ್ ಎಟ್ ಲೋವರ್ ಟೆಂಪ್ರೇಚರ್, ಕರ್ವ್ ನೋಡ್ರಿ, ಇದು ಐಡಿಯಲ್ ಐತಿ, ಇದು ರಿಯಲ್ ಐತಿ, ಹೌದಲ್ಲ? ಟೆಂಪ್ರೇಚರ್ ಮೈನಸ್ ಐತಿ. at lower temperature real gases show more deviation from ideal behavior. Okay, condition number 1 is at high pressure real gases deviate more from ideal gas. At low temperature real gases deviate more from ideal behavior. So this point is said to be very clear and very important. ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಲಿಕ್ಕೆ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ. ಹಿಸ್ ನೇಮ್ ಈಸ್ ವಾಂಡರ್ ವಾಲ್ಸ್ ಅಂತ ಕರಿತಿರ್ತೀವಿ. ಆ ವಾಂಡರ್ ವಾಲ್ಸ್ ಒಂದು ಇಕ್ವೇಷನನ್ನು ರೆಡಿ ಮಾಡ್ತಾನೆ. ದಟ್ ಇಕ್ವೇಷನ್ ಈಸ್ ಯೂಸ್ಡ್ ಫ್ರಮ್ ದ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಅದನ್ನು ಮಾಡಿಫೈ ಮಾಡ್ತಾನಲ್ಲ, ಅದಕ್ಕೆ ಏನಂತ ಕರೀತಾರೆ ಆ ಇಕ್ವೇಷನ್ ಏನಂತಂದ್ರೆ ವಾಂಡರ್ ವಾಲ್ಸ್ ಮಾಡಿಫೈಡ್ ಇಕ್ವೇಷನ್ ಫಾರ್ ರಿಯಲ್ ಗ್ಯಾಸಸ್. ಏನದು? ವಾಂಡರ್ ವಾಲ್ಸ್ modified equation for real gases.
ಅದು ಏನು ಇಕ್ವೇಷನ್ ಐತಿ ಅಂತ ಹೇಳಿ ವಿ ವಿಲ್ ಡಿಸ್ಕಸ್ ಈ ಪಾಯಿಂಟ್ಸನ್ನು ಬರ್ಕೊಂಡು